ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇನ್ನಿವತ್ತು ಅಡುಗೆ ಮನೆಯಲ್ಲಿ ಕೂತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನನ್ನಿಂದ ನನಗಾಗಿ ನನಗೋಸ್ಕರ ಅಂತಲೇ ಈ ವ್ಲಾಗು. ಬಿಕಾಸ್ ಇವತ್ತು ನನ್ನ ಬರ್ತ್ಡೇ. ಸೊ ನನಗೋಸ್ಕರನೇ ಏನಾದರೂ ಸ್ಪೆಷಲಾಗಿ ನಾನು ಮಾಡ್ಕೋಬೇಕಂತ ಹೇಳಿ ಇವತ್ತು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪೂಜೆ ಆಗಿದೆ. ಸೊ ಏನು ಸ್ಪೆಷಲ್ ಮಾಡ್ಕೊಳ್ಳೋದು ಅಂದರೆ ಪ್ರತಿದಿನ ನಾವು ಎದ್ದಾಗಿಂದ ಮಲ್ಕೊಳ್ಳೋವರೆಗೂ ಮಕ್ಕಳಿಗೋಸ್ಕರ ಅವ್ರಿಗೇನು ಇಷ್ಟ ಆಗುತ್ತೆ, ಮನೆಯವ್ರಿಗೇನು ಇಷ್ಟ ಆಗುತ್ತೆ ಅದನ್ನೇ ಕೂಡ ನಾವು ಎವ್ರಿಡೇ ಮಾಡ್ತಾ ಇರ್ತೀವಿ. ಇವನ್ ನಮಗೆ ಇಷ್ಟ ಆಗಿರೋ ತಿಂಡಿ ಮನೇಲಿ ಇಷ್ಟ ಇಲ್ಲ ಅಂದರೆ ನಾವು ಅದನ್ನು ಕೂಡ ಮಾಡೋಕ್ಕೆ ಹೋಗಲ್ಲ. ನಮಗೆ ಇಷ್ಟ ಇಲ್ಲದೆ ಇರೋ ತಿಂಡಿ ಮಾಡಿದ್ರು ಕೂಡ ನಾವು ಇಷ್ಟ ಇಲ್ಲ ಅಂದರೂ ಕೂಡ ತಿಂತೀವಿ. ಸೊ ಇದು ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ನಡ್ಕೊಂಬಂದಿರುವಂಥ ಒಂದು ರೂಢಿ ಅಂತಲೇ ಹೇಳ್ಬೋದು. ಸೊ ಫಾರ್ ಅ ಚೇಂಜ್ ಇವತ್ತು ನನಗೇನು ಇಷ್ಟ ಆಗುತ್ತೆ ಇವತ್ತು ಅದನ್ನೇ ನಾನು ಕುಕ್ ಮಾಡ್ಕೊಂಡು ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ನನ್ನ ಫೇವ್ರೆಟ್ ಡಿಶಸ್ ಮಾತ್ರ ಮಾಡ್ಬೇಕಂತ ಅಂದ್ಕೊಂಡು ಸೊ ಆ್ಯಂಡ್ ಸ್ಪೆಷಲ್ ಆಗಿ ಮಾಡ್ಬೇಕಂತ ಕೂಡ ಇವತ್ತು ಸ್ಪೆಷಲ್ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ದಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಮೀ. ಸೊ ಬನ್ನಿ, ಇವತ್ತು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಪ್ಪ ನನಗೋಸ್ಕರ ಏನೋ ಕೊಟ್ಟು ಕಳಿಸಿದ್ದಾರೆ ಊರಿಂದ. ಸೊ ಒಂದು ಸೆಕೆಂಡ್. ಎಸ್, ಎಳೆ ಹಲಸಿನಕಾಯಿ. ಈ ಕಾಯಿ ಇಟ್ಕೊಂಡು ಏನು ಮಾಡ್ತೀನಿ ನೋಡೋಣ ಬನ್ನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಇದು ಒಂದು 3/4 kg ಬರುತ್ತೆ ಹಲಸಿನಕಾಯಿ. ಎಳೆ ಹಲಸಿನಕಾಯಿ ತೊಗೊಂಬಂದಿರೋದು ನಾನು. ಸೊ ಆಲ್ರೆಡಿ ನೆನ್ನೆ ಕಿತ್ತಿಟ್ಟು ಅಂಟೆಲ್ಲ ಡ್ರೈ ಆಗಿದೆ, ಬಟ್ ಕಟ್ ಮಾಡುವಾಗ ಮತ್ತೆ ಅಂಟು ಬರುತ್ತೆ. ಸೊ ಇದರಿಂದ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದು ಅಂಟಬಾರ್ದು ಅಂತ ಇದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಕೊತೀನಿ ನಾನು. ಕೊಬ್ಬರಿ ಎಣ್ಣೆ ಕೈಗೂ ಸ್ವಲ್ಪ ಹಚ್ಕೋಬೇಕು. ಸೊ ಚಾಕಿಗೂ ಕೂಡ ಹಚ್ತಾ ಇದ್ದೀನಿ. ಬಂದೆ ಪುಟ. ಎಸ್ ನೋಡಿ, ಬಂತು ಅಂಟು ಬಂತು. ಇದನ್ನು ಉಲ್ಟಾ ಇರೋ ಮುಳ್ಳಲ್ಲಿ ಅದ್ದಬೇಕು. ಸೌತೆಕಾಯಿಗೆ ಹೆಂಗೆ ಅಂಟು ತೆಗಿತೀವಲ್ವ, ವಿಷ ತೆಗಿತೀವಲ್ವ, ಸೇಮ್ ಪ್ರೊಸೀಜರ್. ನೋಡಿ ಹೆಂಗೆ ತೊಟ್ಟಿಗ್ತಿದೆ ಅಂತ, ತೆಗ್ದಂಗೆ ಹೆಂಗೆ ಬರ್ತಿದೆ ನೀರು. ಇನ್ನು ಎಳೆದಲ್ವ, ಹಂಗಾಗಿ ಗಟ್ಟಿ ಇಲ್ಲ, ಅಂಟು ತೆಳುವಾಗಿದೆ. ಫಸ್ಟಿಗೆ ನಾವು ಇದು ಗ್ರೀನ್ ಕಲರ್ ಏನಿದೆ ಇದು ಮೇಲ್ಗಡೆದು ಮಾತ್ರ ತಕ್ಕೋಬೇಕು. ಮತ್ತು ಅದು ಕಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಕಪ್ಪಾಗ್ಬಿಡುತ್ತೆ. ಇದು ನೋಡಿ, ಈ ಕಡೆ ಗೆರಿತಾ ಇದ್ದೀನಿ, ಆಲ್ರೆಡಿ ಕಪ್ಪಾಗ್ತಿದೆ. ಸಿಕ್ಕಾಪಟ್ಟೆ ಫಾಸ್ಟಾಗಿ ಕಪ್ಪಾಗುತ್ತೆ. ಇವಾಗ ಎರ್ದಿದ್ದಾಯಿತು, ಇದನ್ನು ತೊಳ್ಕೊಬೇಕು ಚೆನ್ನಾಗಿ. ಇವಾಗ ಇದು ತೊಳ್ಕೊಂಡಿದ್ದೀವಲ್ವ ಹಲಸಿನಕಾಯಿ ಕಟ್ ಮಾಡ್ಕೋಬೇಕು. ಬಟ್ ಕಟ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ ಅದು ಕಪ್ಪಾಗ್ಬಿಡುತ್ತೆ. ಸೊ ಅದ್ರ ರುಚಿ ಕೆಡಬಾರ್ದು ಅಂದರೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಇವಾಗ ಕಟ್ ಮಾಡಿದ ಪೀಸ್ಗಳನ್ನ ಇಮಿಡಿಯೇಟ್ ಅದರೊಳಗೆ ಹಾಕಬೇಕು. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ದಿಂಡನ್ನು ಒಂದು ಚಿಕ್ಕ ಲೇಯರಷ್ಟು ತೆಗಿಬೇಕಾಗುತ್ತೆ. ಯಾಕೆಂದರೆ ಬರೀ ಅದೇ ಸಿಕ್ಕಿದ್ರೆ ಸಪ್ಪೆ ಇರುತ್ತೆ, ಇದು ಟೇಸ್ಟ್ ಇರೋದಿಲ್ಲ. ಸೊ ತುದಿ ಮಾತ್ರ ಕಟ್ ಮಾಡ್ಕೊತೀನಿ ನಾನು. ಬಟ್ ಸಿಕ್ಕಾಪಟ್ಟೆ ಹೀಟ್ ಇದು. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇದನ್ನು ತಿಂದಮೇಲೆ ಹೀಟ್ ಆಗುತ್ತೆ, ಕಣ್ಣು ಉರಿ ಬರುತ್ತೆ, ಅಥವಾ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ನಾನು ಕಾಳುಗಳನ್ನ ನೆನೆ ಹಾಕಿದ್ದೀನಿ. ಇದರಲ್ಲಿ ಹೆಸರು ಕಾಳು ನೆನೆ ಹಾಕಿದ್ದೀನಿ. ಹೆಸರು ಕಾಳು ತಂಪಲ್ವಾ, ಸೊ ಇದು ಹೀಟು ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬಾದಾಮಿ, ದ್ರಾಕ್ಷಿ, ಕಡಲೆಕಾಳು ಹಾಗೆ ಕಡಲೆ ಬೀಜ
ಇಷ್ಟು ಹಾಕಿದ್ದೀನಿ. ಇದ್ರೊಳಗೆ ತೊಳಕೊಂದೆರಡು ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ. ಸೊ ಇವನ್ನ ಅದನ್ನು ತಿಂಡಿ ತಿಂದ್ಕೊಂಡು ನೆಂಚ್ಕೊಂಡು ಇವನ್ನ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ, ಹೀಟ್ ಆಗೋದಿಲ್ಲ. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆಲ್ಲ ಬರ್ತಡೇ ದಿನ ಅಂತ ಬಂದರೆ ಅತ್ಲ ಕಡ್ಡಿ ತೆಗ್ದು, ಅಲ್ಲ ನಾರ್ಮಲ್ ಡೇಸಲ್ಲೂ ಏನು ಕೆಲಸ ಮಾಡ್ತಿರ್ಲಿಲ್ಲ, ಅದು ಸೆಕೆಂಡ್ರಿ ಅದು. ಬಟ್ ಅದರಲ್ಲೂ ಸ್ಪೆಷಲಾಗಿ ಬರ್ಡೇ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಇಲ್ಲಾಂದರೆ ಕಾಲೇಜಲ್ಲೇ ಕೇಕ್ ಕಟ್ ಮಾಡಿಸೋದು. ಇನ್ನು ಆ ದಿನ ಫುಲ್ಲು ಬರೀ ಜಾಯ್ಫುಲ್ಲಾಗೆ ಹೋಗ್ತಿತ್ತು. ಬಟ್ ಈ ಮದುವೆ ಮಕ್ಕಳು ಸಂಸಾರ ಅಂತ ಆದಮೇಲೆ ಸ್ಪೆಷಲ್ ಏನಂದರೆ ತಿಂಡಿ ತಿನ್ನು ಫಸ್ಟ್ ತಿಂಡಿ ಮಾಡು ಪಾತ್ರೆ ತೊಳಿ, ಅಡುಗೆ ಮಾಡು ಪಾತ್ರೆ ತೊಳಿ, ಮತ್ತು ನೈಟಿಗೆ ಸ್ನ್ಯಾಕ್ಸ್ ಮಾಡು ಪಾತ್ರೆ ತೊಳಿ, ಮತ್ತು ಅಡುಗೆ ಮಾಡು ಮತ್ತು ಪಾತ್ರೆ ತೊಳಿ. ಸೊ ಇದೇ ಜಾಯ್ಫುಲ್ಲಾಗಿ ಮುಗ್ದು ಹೋಗುತ್ತೆ ದಿನ ಫುಲ್ಲು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಕಟ್ ಮಾಡೋದೇ ಇಷ್ಟೊತ್ತು ಮಾಡ್ತಾ ಇದ್ದೀನಲ್ಲ, ಇವ್ರಿಗೆ ತಿಂಡಿ ಟೈಮಿಗೆ ತಿಂಡಿ ಕೊಡ್ತೀನಿ ನಾನು, ಗ್ಯಾರಂಟಿ. ಹಾಂ, ಕೂಗ್ತಿದ್ದಾನಲ್ಲ ಮಗ. ಇವತ್ತು ಯಾವ ಡೇನಪ್ಪ? ಏಯ್, ಮಮ್ಮಿ ಡೇ ಇವತ್ತು. ವಿಷಯ ಅಯ್ಯಯ್ಯೋ, ಮಮ್ಮಿ ಬರ್ಡೇ ಅಲ್ವಾ? ಫ್ರೈಡೇ ಅಲ್ಲ ಕಣ ಇವತ್ತು, ಮಮ್ಮಿ ಡೇ. ಪಾಪ ಕಲರ್ ಡ್ರೆಸ್ ಹಾಕೊಂಡೋಗು ಸ್ಕೂಲ್ಗೆ. ಯಾಕೆ ಅಂದ್ರೆ ನಮ್ಮ ಮಮ್ಮಿ ಬರ್ತಡೇ ಅಂತ ಹೇಳು. ಫಸ್ಟಿಗೆ ಈಗೇನು ನೀರೊಳಗೆ ಹಾಕ್ಕೊಂಡಿದ್ದೀನಲ್ವಾ, ಅರಿಶಿನ ಮತ್ತು ಉಪ್ಪು ನೀರು ಹಾಕ್ಕೊಂಡಿರೋದನ್ನು ಒಂದ್ಸಲ ಮತ್ತೆ ವಾಶ್ ಮಾಡಿಕೊಂಡು ಹಿಂಗೆ ಒಂದು ಚಿಕ್ಕ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸ್ ನೀರು ಬೇಕಾಗುತ್ತೆ. ಸೊ ಸೇಮು ನೆನೆ ಹಾಕೋದಕ್ಕೆ ಏನು ನಾವು ಮಾಡಿದ್ದೆ ಅದೇ ರೀತಿಯಾಗಿ ಇವಾಗ. ಸೊ ಅಗೇನ್ ಇದಕ್ಕೆ ಕೂಡ ಉಪ್ಪು, ಅದೇ ನೀರನ್ನೇ ಹಾಕ್ಬೋದು, ಬಟ್ ಅದರಲ್ಲಿ ಇವಾಗ ಅಂಟು ತೇಲ್ತಿರುತ್ತೆ. ಸೊ ಮತ್ತೆ ಅಂಟು ಜಾಸ್ತಿ ಆಗುತ್ತೆ, ಹಂಗಾಗಿ ಅದೇ ನೀರು ಹಾಕ್ತಾಯಿಲ್ಲ ನಾನು, ಬೇರೆ ನೀರು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ವಿಷಲ್ ಕೂಗು ಅಷ್ಟೇ ಸಾಕಾಗುತ್ತೆ. ಎಳೆಕಾಯಿ ಆಗಿರೋದ್ರಿಂದ ಒಂದು 80% ಬೆಂದರೆ ಸಾಕು, ಫುಲ್ ಬೇಯೋದು ಬೇಡ. ಐ ಫ್ಲೇಮೇ ಇರಲಿ. ಸೊ ವಿಷಲ್ ಹಾಕ್ಬಿಟ್ಟು ಒಂದು ಕೂಗನ್ನ ಇದನ್ನು ಕೂಗಿಸ್ಕೊಳ್ಳೋಣ. ಅದು ಕೂಗಲಿ ಕುಕ್ಕರು, ಅದು ಕೂಗೋ ಅಷ್ಟರಲ್ಲಿ ಇದಕ್ಕೆ ಮಸಾಲೆ ಐಟಮ್ಸ್ನ ರೆಡಿ ಮಾಡ್ಕೊತೀನಿ. ಈಗ ಫಸ್ಟ್ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಚಿಕ್ಕದಾಗಿರೋಂಥ 4 ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಸ್ಟಾರು, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ನಷ್ಟು ಹುಚ್ಚೆಳ್ಳು ಪುಡಿ, ಸ್ಕಿಪ್ ಮಾಡ್ಬೋದು ಇದು ಫ್ಲೇವರ್ಗೋಸ್ಕರ ಅಷ್ಟೇ. ಲವಂಗ ಒಂದು 4, ಒಂದು ಅರ್ಧ ಸ್ಪೂನಷ್ಟು ಸೋಂಕಾಳು. ಇನ್ನು ಗೊತ್ತಾ, ಎವ್ರಿಡೇ ಅಡುಗೆ ಮಾಡೋರಿಗೆ ಇದು ಸ್ಪೂನಲ್ಲೇ ಹಾಕ್ಬೇಕಂತಿಲ್ಲ, ಕಣ್ಣು ಹಾಕ್ದಲ್ಲೇ ಗೊತ್ತಾಗ್ಬಿಡುತ್ತೆ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ನೆಕ್ಸ್ಟ್ ಗಸಗಸೆ ಹುರಿದಿಟ್ಕೊಂಡಿರೋದು, ಏಲಕ್ಕಿ ಹಾಗೆ ಹಾಕ್ತಿದ್ದೀನಿ. ಗರಂ ಮಸಾಲ ಒಂದು 3 ಸ್ಪೂನ್ನಷ್ಟು ಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಮಸಾಲಗಳನ್ನ ಹಾಕೊಂಡಿದ್ರೆ ಆ್ಯಡ್ ಮಾಡ್ಕೋಬೋದು, ಯುವರ್ ವಿಶ್. ನಾನಿಲ್ಲಿ ರಸಮ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಕುಕ್ಕರ್ ಇವಾಗ ಒಂದು ಕೂಗಿದೆ. ನೆಕ್ಸ್ಟು ಎಲೆ, ಚಕ್ಕೆ, ಒಂದು ಅರ್ಧ ಇಂಚಷ್ಟು. ಫೈನಲಿ ಹಿಂಗಾಯಿ ಥರ ಮನೆ ಸ್ಪೆಷಲ್ ಸಾಂಬಾರು ಪುಡಿ. ಸೊ ಇದನ್ನು ಕೂಡ 1.5 ಸ್ಪೂನ್ ಹಾಕ್ತೀನಿ. ಒಂದು ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ಸುಲಿಟ್ಟಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದಿಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡೋಣ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ಕೂಲ್ ಆಗಲಿ ಚೆನ್ನಾಗಿ. ಇವಾಗ ಕುಕ್ಕರ್ಲು ಬಿಸಿ ಆಗಿದೆ, ಸ್ವಲ್ಪ ಆಯಿಲ್ನ ಹಾಕ್ತಿದ್ದೀನಿ. ಪ್ಯೂರ್ ಮನೆಯಲ್ಲೇ ಮಾಡಿಸಿರೋಂಥ ಕೊಬ್ಬರಿ ಎಣ್ಣೆ. ನಾರ್ಮಲಾಗಿ ಹೇಗೆ ಒಗ್ಗರಣೆ ಹಾಕ್ಕೊತೀರಾ ಹಾಗೆ ಒಗ್ಗರಣೆ ಹಾಕ್ಕೊಳ್ಳಿ. ಪಲಾವ್ಗೆ ಹೇಗೆ ಮಾಡ್ತೀರಾ ಸೇಮ್ ರೆಸಿಪಿ. ಜೀರಿಗೆ, ಪಲಾವ್ ಎಲೆ, ಈರುಳ್ಳಿ,
ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಡೈರೆಕ್ಟ್ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ನಾನು ಶುಂಠಿ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ಇನ್ನೊಂದು ಬೇಕನ್ಸಿದ್ರೆ ನಿಮಗೆ ಫ್ಲೇವರ್ಗೋಸ್ಕರ ಪುದೀನ ಹಾಗೆ ಶುಂಠಿ ಎರಡನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಹಸಿ ಸ್ಮೆಲ್ ಬರೋವರೆಗೂ ಬಾಡಿಸ್ಕೋಬೇಕು. ಇದು ಹಸಿ ಸ್ಮೆಲ್ ಹೋಗಿ ಯಾವ ಥರ ಆಗಬೇಕಂದ್ರೆ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತೆ, ಅಂದರೆ ಚೆನ್ನಾಗಿ ಬೆಂದಿರೋ ಥರ ಗೊತ್ತಾಗುತ್ತೆ ಇದು ಮಸಾಲೆ. ಇಂಗ್ರೀಡಿಯೆಂಟ್ಸ್ ನೀವು ಇನ್ನೂ ಎಕ್ಸ್ಟ್ರಾ 3 ಆ್ಯಡ್ ಮಾಡ್ಬೋದು ಹೊಸದಾಗಿ. ಟೊಮ್ಯಾಟೊ ಹಾಕ್ಬೋದು, ಹಸಿ ಬಟಾಣಿ ಹಾಕ್ಬೋದು. ಸೊ ನಿಮ್ಮ ಹತ್ರ ಏನೇನಿರುತ್ತೆ ಅದನ್ನೆಲ್ಲ ಆ್ಯಡ್ ಮಾಡಿ. ಓಕೆ, ಸೊ ಇವಾಗ ಒಂದು ಕುದಿ ಬರಬೇಕಿದೆ, ಚೆನ್ನಾಗಿ ಕುದಿಬೇಕು. ಹಸಿ ಸ್ಮೆಲ್ ಹೋಗಿದೆ, ಇವಾಗ ಬೆಂದಿರೋ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಈ ಕಪ್ಪಲ್ಲಿ 2 ಕಪ್ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸೋನಾ ಮಸೂರಿ. ಬೇಕಂದರೆ ನೀವು ಬಾಸ್ಮತಿ ರೈಸ್ ಕೂಡ ಹಾಕ್ಕೋಬೋದು. ಇವಾಗ ಸೊ ಜಸ್ಟ್ ಸುಮ್ಮನೆ ಹಿಂಗಂದ್ರೆ ಸಾಕು, ಒಳಗೆ ಹೋಗ್ತಿದೆ, ಅಂದರೆ ಒಂದು 90% ಕೂಡ ಬೆಂದಿದೆ. ಬೇಕಂದರೆ ಇದೇ ನೀರು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಈ ಮಸಾಲೆ ಒಳಗೆ ಬೇಯಿಸಿ ಇಟ್ಕೊಂಡಿರುವಂಥ ಹಲಸಿನಕಾಯಿ ಪೀಸ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮಸಾಲೆ ಹತ್ತಬೇಕು. ಇನ್ನೊಂದು ಕುದಿ, ಚಿಕ್ಕದಾಗಿ ಕುದಿ ಬರೋಂಗೆ ಸ್ವಲ್ಪ ಕುದಿ. ಇವಾಗ ಕುದೀತಿದೆ. ಇದಕ್ಕೆ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರೋಂಥ ಸೋನಾ ಮಸೂರಿ ಅಕ್ಕಿ ಹಾಕ್ತಾಯಿದ್ದೀನಿ. ಅಳತೆ ನೀರಿದ್ರೆ ನೀರು ಪಲಾವ್ ಹೋಗಿ ಪಾಯಸ ಆಗುತ್ತೆ, ಹುಷಾರಾಗಿ ಮಾಡಿ. 2 ಕಪ್ ಅಕ್ಕಿ ಅಂದರೆ ಇರೋದು 4 ಕಪ್ ಹಾಕಬೇಕಾಗುತ್ತೆ. ಸೊ ಫಸ್ಟ್ಗೆ ನಾನು ಏನು ಮಾಡ್ತೀನಿ ಅಂದರೆ ಅದೇ ನೀರನ್ನು ಮಸಾಲೆ ರುಬ್ಬಿರ್ತಕ್ಕಂಥ ಜಾರಿಗೆ ಹಾಕ್ಕೊಂಡು ಈ ಜಾರಲ್ಲಿರೋ ಮಸಾಲೆನ ಕೂಡ ನೀಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ 1 ಕಪ್ ಆಯಿತು. ಆ್ಯಂಡ್ ಮಸಾಲೆ ರುಬ್ಬಿರೋ ನೀರು ಕೂಡ ಇರುತ್ತೆ, ನೋಡ್ಕೊಂಡು ಹಾಕಿ. ಸೊ ನಾನಿವಾಗ 3 ಕಪ್ ಹಾಕಿದ್ರೆ ಸಾಕಾಗುತ್ತೆ. 2 3. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಆ್ಯಡ್ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಲಸಿನಕಾಯಿಗೆಲ್ಲ ಆಲ್ರೆಡಿ ಉಪ್ಪು ಹತ್ತಿರುತ್ತೆ, ಯಾಕೆಂದರೆ ಬೇಯಿಸುವಾಗಲೇ ಹಾಕಿರ್ತೀವಿ, ಆ್ಯಂಡ್ ನೆನಾಕ್ದಾಗ ಕೂಡ ಹಾಕಿರ್ತೀವಿ. ರುಚಿಗೆ ತಕ್ಕಷ್ಟು ಲಿಡ್ನ ಕ್ಲೋಸ್ ಮಾಡಿ 3 ಕೂಗಿಸ್ಕೊಂಡ್ರೆ ಹಲಸಿನಕಾಯಿ ಪಲಾವ್ ರೆಡಿ ಆಗುತ್ತೆ. ಸೊ ವೆಜಿಟೇರಿಯನ್ಸ್ಗೆಲ್ಲ ಇದು ಹಲಸಿನಕಾಯಿ ಪಲಾವ್ ಅನ್ಬೋದು, ನಾನ್ ವೆಜಿಟೇರಿಯನ್ಸ್ಗಾದರೆ ಹಲಸಿನಕಾಯಿ ಬಿರಿಯಾನಿ ಅಂತ ಹೇಳ್ಬೋದು. ಇದೇನಿದು ಪಲಾವ್ ಮಾಡೋಕೆ ಇಟ್ಟಾಯಿತು, ಮತ್ತೆ ಏನಕ್ಕೆ ಕಟ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಸೊ ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂದರೆ ಇವಾಗ ಮತ್ತೆ ಇದನ್ನು ಹಲಸಿನಕಾಯಿ ಪಲಾವ್ ಮಾಡಿ ಕಾಂಬಿನೇಷನ್ಗೆ ಜೊತೆಗೆ ಹಲಸಿನಕಾಯಿ ಪಕೋಡ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಇವಾಗ ಪಕೋಡ ಮಾಡೋದಕ್ಕೆ ಎರಿತಾ ಇದ್ದೀನಿ. ಪಕೋಡ ಪಿನಾಕಿ ಬೋಟ್ನಲ್ಲಿ ಪಿನಾಕಿ ಬರೋದಲ್ಲ ಟಿವಿಲಿ ಅದ್ರಾಗೆ ಅದು ದೇವಂದು ಅವ್ರ ಅಮ್ಮ ಬರ್ತೈತೆ. ನಾನು ಅವನ್ನೆಲ್ಲ ತೋರಿಸೋದೇ ಇಲ್ಲ, ನಿಂಗೆ ಹೆಂಗೆ ಗೊತ್ತವು? ಪಿನಾಕಿದೆಲ್ಲ ನಿನ್ಗೇನು ಗೊತ್ತು? ನಾನು ಟಿ ವಿ ಹಾಕೋದೇ ಇಲ್ವಲ್ಲ ನಿನಗೆ. ಎಲ್ಲಿ ನೋಡಿದೆ ಅದನ್ನು? ಓದ್ಸತ್ತೆ ನೋಡಿದ್ನಲ್ಲ ಅದು. ಎಲ್ಲಿ ನೋಡಿದ್ದೆ? ಓದ್ಸತ್ತೆ ನೀವು ಬಸಪಾಡೆ ಇದ್ದಾಗ. ಬಸಪಾಡಿಗೆ ಹೋಗಿ ಟಿ ವಿ ನೋಡಿದ್ವನು ಬರೆಯ? ಆಟಿಸ್ತಿದ್ದೆ. ಮತ್ತೆ ಇವೆಲ್ಲ ನೋಡಿದ್ಯಾ? ಪಿನಾಕಿ ಪನಾಕಿ ಅಂದ್ಕೊಂಡು. ಮಕ್ಕಳು ಕಾರ್ಟೂನ್ ಕಡೆ ಕಾನ್ಸಂಟ್ರೇಷನ್ ಹೋದರೆ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ. ನಾವೆಲ್ಲ ಏನು ಪಿನಾಕಿ ನೋಡ್ಕೊಂಡೆ ಬೆಳೆದಿದ್ವಾ? ನಾವೆಲ್ಲ ಟಾಮ್ ಅಂಡ್ ಜೆರ್ರಿ ನೋಡಿ ಬೆಳೆದಿದ್ವಿ. ಅಲ್ಲಲ್ಲಲ್ಲಲ್ಲ
ಇದನ್ನು ಪಕೋಡ ಅಂತೀನಿ, ನೀವು ಬೇಕಂದರೆ ಕಬಾಬ್ ಅನ್ಬೋದು, ಹಲಸಿನಕಾಯಿ ಕಬಾಬು. ಬಟ್ ನಮಗೆ ವೆಜಿಟೇರಿಯನ್ಸ್ಗೆ ಆ ವರ್ಡ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಸೊ ನಮಗದು ಪಕೋಡ. ಉಪ್ಪು, ಅಗೇನ್ ಅರಿಶಿನ ಹಾಕೋದು ಮತ್ತು ಬೇಯಿಸೋದು. ಇವಾಗ ಪಕೋಡ ಮಾಡೋದಕ್ಕೆ ಇದರಲ್ಲಿ 1 ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತೀನಿ. ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಗರಂ ಮಸಾಲ 1 ಸ್ಪೂನ್ ಫುಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟು ಬೇಕಂದರೆ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಬೋದು. 2 ಸ್ಪೂನ್ ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಒಂದು 2 ಸ್ಪೂನ್ ಆಗೋಷ್ಟು ಮೊಸರನ್ನು ಆ್ಯಡ್ ಮಾಡಿದ್ದೀನಿ ನಾನು. ಟ್ಯಾಂಗಿ ಫ್ಲೇವರ್ ಆ್ಯಡ್ ಆದರೆ ಅದನ್ನು ಟೇಸ್ಟು ಡಬಲ್ ಆಗುತ್ತೆ. ಒಂದು 5 ಮಿನಿಟ್ಸು ನೆನ್ಕೊಳ್ಳೋಕೆ ಬಿಡೋಣ. ಬೇಯಿಸಿರೋ ಹಲಸಿನಲ್ಲಿ ನೀರನ್ನ ಬಸ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡೋಣ. ಚೆನ್ನಾಗಿ ಬಸ್ಕೊಂಡು ತಣ್ಣಗಾಗಬೇಕು, ಬಿಸಿ ಇದೆ. ಇವಾಗ ಇದು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿರೋ ಮಸಾಲೆ ಒಳಕ್ಕೆ ಹಲಸಿನಕಾಯಿ ಪೀಸ್ಗಳನ್ನ ಹಾಕ್ಕೊಳ್ಳೋಣ. ಆ ಥರ ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಓಕೆ, ಇವಾಗ ಪಕೋಡ ಮಾಡೋಣ. ಇದು ಫ್ರೈ ಆಗ್ತಾ ಇದೆ, ಅಷ್ಟರಲ್ಲಿ ರಿವ್ಯೂ ಕೇಳ್ಕೊಂಬರೋಣ ಮಗನ ಹತ್ರ ಹೋಗಿ ಹೇಗಿದೆ ಅಂತ. ಪಾಪ ಹೇಗಿದೆ ತಿಂಡಿ? ನಿಜವೇ ಚೆನ್ನಾಗಿದೆಯಾ? ಕಲಿಮೆಟ್ಟಿ ಬೇಗ ಬೇಗ. ಫೈನಲಿ ಮಗ ಚೆನ್ನಾಗಿದೆ ಅಂತ ಹೇಳಿದ್ದಾನೆ. ಬಟ್ ಇನ್ನು ನಾನು ಟೇಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಅವ್ನಿಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ. ಪಾಪ ಬೇಗ ತಿನ್ನು, ಪಕೋಡ ರೆಡಿ. ಪಕೋಡ ಏನದು? ಪಕೋಡ ಅಲ್ಲ, ಪಕೋಡ. ಫೈನಲಿ ಟ್ರೈ ಮಾಡಿದ ರೆಸಿಪಿ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿದೆ. ನೋಡೋಣ. ಏನಪ್ಪ ಅದು? ಏನದು? ಏನು ಬೇಗ? ಪಕೋಡ ಕೊಕೋಡ ಅಂತಿದ್ದಾಳೆ. ಹೌದು, ಇದು ಹೊಸ ಹೆಸರಿಗೆ ಕೊಡೋಣ. ಹಲಸಿನಕಾಯಿ ಕೊಕೋಡ. ಹಲಸಿನಕಾಯಿ ಏನಪ್ಪ ಇದು? ಹಾಂ, ಪಕೋಡ. ಕೊಕೋಡ, ಹಲಸಿನಕಾಯಿ ಕೊಕೋಡ ಅಲ್ಲ, ಪಕೋಡ ರೆಡಿಯಾಗಿದೆ. ನೋಡೋಣ ಹೇಗಿದೆ ಅಂತ. ತುಂಬ ಬಿಸಿ ಇದೆ, ಸಕ್ಕತ್ತಾಗಿದೆ. ಮುರಿದ್ರೆ ಒಳಗಡೆಗೆ ಈ ಥರ ಸೇಮ್ ಪನ್ನೀರ್ದು ನಾವು ಹೇಗೆ ಪನ್ನೀರ್ ಫ್ರೈ ಮಾಡ್ಕೊಂಡು ತಿಂತೀವಲ್ವ,
ಸಿಮಿಲರ್ ಇದೆ ಟೇಸ್ಟು, ಬಟ್ ತುಂಬ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇವಾಗ ಅನಿಸ್ತಿದೆ ಸಾಕಾಗೋದಿಲ್ಲ ನಾನು ಮಾಡಿರೋದು. ಸೊ ಇನ್ನೂ ಇಷ್ಟು ಉಳ್ಕೊಂಡಿದ್ದಲ್ಲ, ಇದನ್ನು ಕೂಡ ಮಾಡಿಬಿಡೋಣ. ಸಂಜೆ ತನಕ ಓಡಾಡ್ಕೊಂಡು ತಿಂದೆ ಖಾಲಿ ಮಾಡ್ಬೋದು. ಇದ್ರ ಜೊತೆಗೆ ಸಾಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಸಾಸ್ ಹೆಲ್ದಿ ಅಲ್ಲ. ಸೊ ಹಾಗಾಗಿ ನಾವು ಸಾಸ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಜಾಸ್ತಿ ಇಷ್ಟಪಡ್ತೀರಾ ಮೈನೀಸು ಅಥವಾ ಸಾಸು ಇಲ್ಲಾಂದರೆ ಚಿಲ್ಲಿ ಸಾಸು ಡಿಪ್ ಮಾಡ್ಕೊಂಡು ತಿನ್ನೋರಿಗೆ ಸೂಪರಾಗಿರುತ್ತೆ ಮಾತ್ರ. ಬೇಷ್. ಸ್ಕೂಲಿಗೆ ಟೈಮ್ ಆಗಿದೆ. ನಾನು ಇದು ತಿನ್ಕೊಂಡು ಕೂತ್ಕೊಂಡ್ರೆ ವ್ಯಾನ್ ಹೊರಟೋಗ್ಬಿಡುತ್ತೆ. ಸೊ ಪಾಪಗೆ ಒಂದೆರಡು ಸ್ನ್ಯಾಕ್ಸಿಗೆ ಹಾಕ್ಬಿಡೋಣ. ಅವನಿಗೆ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡಿ ಆಯಿತು. ಅವನನ್ನು ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ತಿಂಡಿ ತಿನ್ನೋಣ. ಚಿಕ್ಕದಾಗಿದೆ. ನಾವು ಮಾಡೋ ತಪ್ಪೇನು ಗೊತ್ತಾ, ನಮಗೋಸ್ಕರ ಅಂತ ನಾವು ಏನೂ ಮಾಡ್ಕೊಳ್ಳೋದಿಲ್ಲ. ಸೊ ಅದೇ ನಾವು ಮಾಡೋ ತಪ್ಪು. ನೋಡಿ, ನನಗೋಸ್ಕರ ಅಂತ ಇವತ್ತು ಈ ತಿಂಡಿನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಟ್ರೈ ಮಾಡಿ ಮನೇಲಿ ಒಂದ್ಸಲ, ಸಕ್ಕತ್ತಾಗಿರುತ್ತೆ ಮಾತ್ರ.